ಚಿನ್ನ ಖರೀದಿಸಬೇಡಿ ಎಂದು ಪ್ರಧಾನಿ ಕರೆ ಎಫೆಕ್ಟ್. ಪ್ರಧಾನಿ ಮನವಿಗೆ ಜೈ ಎಂದ ಬೆಂಗಳೂರಿಗರು. ಚಿನ್ನದಂಗಡಿಗಳಲ್ಲಿ ಜನರಿಲ್ಲದೆ ಖಾಲಿ ಖಾಲಿ. ಹೌದು, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಈಗಿನ ಪರಿಸ್ಥಿತಿಯಲ್ಲಿ ಚಿನ್ನ ಬೆಳ್ಳಿ ಖರೀದಿ ಬೇಡ ಎನ್ನುವ ಮನವಿಗೆ ದೇಶವಾಸಿಗಳು ಜೈ ಎಂದಂತಿದೆ. ಬೆಂಗಳೂರಿಗರಂತೂ ಚಿನ್ನ ಬೆಳ್ಳಿ ಖರೀದಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿದಂತಿದೆ ಸದ್ಯದ ಬಿಸಿನೆಸ್ ಪರಿಸ್ಥಿತಿ. ಸತತ ಚಿನ್ನದ ದರ ಏರಿಕೆ ಹಾಗೂ ಕೇಂದ್ರ ಸರ್ಕಾರದ ಟಫ್ ರೂಲ್ಸ್ ಟ್ಯಾಕ್ಸ್ ರಹಿತವಾಗಿ ವಾಮಮಾರ್ಗದಲ್ಲಿ ಚಿನ್ನ ಸಾಗಾಟಕ್ಕೆ ಬ್ರೇಕ್ ಹಾಕ್ತಿದೆ. ಜ್ಯುವೆಲರಿ ಶಾಪ್ಗಳಲ್ಲಿ 50% ವ್ಯಾಪಾರ ಕಡಿತ. ಹೌದು, ಕರ್ನಾಟಕ ಜ್ಯುವೆಲರಿ ಮಾಲೀಕರ ಸಂಘದ ಅಧ್ಯಕ್ಷ ಶರವಣ ಅವರು ಹೇಳೋ ತರ ಈಗ ಚಿನ್ನ ಬೆಳ್ಳಿ ವ್ಯಾಪಾರ ಸುಮಾರು 50% ಕಡಿಮೆಯಾಗಿದೆಯಂತೆ. ಅದು ನರೇಂದ್ರ ಮೋದಿ ಅವರ ಮನವಿಯ ನಂತರ. ಚಿನ್ನ ಖರೀದಿಯಲ್ಲಿ ಆಭರಣ ಚಿನ್ನ ಹಾಗೂ ಬಂಡವಾಳ ಹೂಡಿಕೆ ಚಿನ್ನ ಅಂತ ವಿಂಗಡಿಸಲಾಗುತ್ತೆ. ಈ ಎರಡೂ ರೀತಿಯ ಚಿನ್ನದ ಖರೀದಿಯಲ್ಲಿ 50% ಬಿಸಿನೆಸ್ ಕಡಿಮೆಯಾಗಿದೆಯಂತೆ. ಚಿನ್ನದ ಮೇಲೆ ಬಂಡವಾಳ ಹೂಡಿಕೆ ಮಾಡುವವರು 1 ವರ್ಷವಾದ್ರೂ ಕಾದ್ರೆ ಒಳ್ಳೆಯದು ಎನ್ನುವ ಮಾತು ಜನರಿಗೆ ಗಟ್ಟಿಯಾಗಿ ನಾಟಿದಂತಿದೆ. ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ಲೆಕ್ಕಾಚಾರ ಸಿಗಲಿದೆ ಅಂತಾರೆ ಶರವಣ. ಈ ವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗೋದ್ರಿಂದ ಗೋಲ್ಡ್ ಅಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ಗಳು ಆಗ್ತಾ ಇದೆ. 3 ತಿಂಗಳಿಂದ ಜನವರಿಯಿಂದ ಶುರುವಾಗಿದ್ದು ಇನ್ನೂ ನಿಲ್ಲಿಲ್ಲ. ಈ ವಾರ ಯಾವಾಗ ನಿಲ್ಲುತ್ತೆ, ಯಾವಾಗ ವಾರ ಮುಂದುವರಿಯುತ್ತದೆ, ಯಾವಾಗ ವಿರಾಮ ಘೋಷಣೆ ಮಾಡ್ತಾರೆ ಅಂತೇಳಿ ಬಹಳ ಜನ ಕಾಯ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂಥ ಏರುಪೇರುಗಳಿಂದ ಈ ರೇಟು ಬಹಳಷ್ಟು ಫ್ಲಕ್ಚುಯೇಷನ್ ಆಗ್ತಾ ಇರತಕ್ಕಂಥದ್ದು. ಹಳೆ ಚಿನ್ನವನ್ನ ರೀಸೈಕಲ್ ಮಾಡಿ. ಚಿನ್ನ ಖರೀದಿ ಬದಲು ರೀಸೈಕಲ್ ಮಾಡೋದಕ್ಕೆ ಮನವಿ ಮಾಡಲಾಗಿದೆ. ಹಳೆ ಚಿನ್ನವನ್ನ ಲೈಟ್ ವೇಟ್ ಜ್ಯುವೆಲರಿ ಮಾಡಿಸ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಚಿನ್ನ ರೀಸೈಕಲ್ ಆಗೋದ್ರಿಂದ ಹೊಸ ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದಂತಾಗುತ್ತೆ. ಮನೆಯಲ್ಲಿನ ಚಿನ್ನದಲ್ಲೇ ಹಗುರವಾದ ಆಭರಣ ಮಾಡಿಸ್ಕೊಳ್ಬಹುದು. ಅಜ್ಜ ಅಜ್ಜಿ ಕೊಟ್ಟಿದ್ದು ಅಂತ ಬಳಕೆ ಮಾಡದೆ ಇಟ್ಟಿರುವ ಚಿನ್ನವನ್ನ ಬಳಕೆ ಮಾಡಿ ಅಂತ ಹೇಳಲಾಗಿದೆ. ಮೋದಿಜಿ ಅವರು ಹೇಳಿದ ಮೇಲೆ ಕೆಲವರು ಯೋಚನೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಂದು 50% ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ. ಬಟ್ ಈಗಲೇ ಒಟ್ಟಾರೆ ಪ್ರಧಾನಿ ಮೋದಿಯವರ ಮಾತನ್ನ ಬೆಂಗಳೂರಿಗರು ಪಾಲನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು 1 ವಾರವಷ್ಟೇ ಆಗಿರೋದ್ರಿಂದ ಈಗಲೇ ಲೆಕ್ಕಾಚಾರ ಮಾಡೋದಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಕಾದು ನೋಡ್ತಿದ್ದಾರೆ ಜ್ಯುವೆಲರಿ ಮಾಲೀಕರು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.